ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ವ್ಯಕ್ತಿತ್ವದ ಆಟದಲ್ಲಿ ಗೆದ್ದಿದ್ದು ಹೀರೋ, ವಿನ್ನರ್ ಕಾರ್ತಿಕ್ಗೆ ಸಿಕ್ಕಿದ್ದು ಬಹುಮಾನಗಳೇನು, ಪ್ರೈಸ್ ಮನಿ ಎಷ್ಟು? ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆಯಲ್ಲಿ ಕಾರ್ತಿಕ್ ಮಹೇಶ್ ವಿಜೇತರಾಗಿ ಹೊರಹೊಮ್ಮಿದ್ದಾರೆ. ರಾಷ್ಟ್ರ ಪ್ರಶಸ್ತಿ ಪಡೆದು ಡೊಳ್ಳು ಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸಿದ್ದ ಕಾರ್ತಿಕ್ ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಗೆಲುವಿನ ನಗೆ ಬೀರಿದ್ದಾರೆ. ವಿನ್ನರ್ ಟ್ರೋಫಿಗೆ ಕಾರ್ತಿಕ್ ಮಹೇಶ್ ಅವರು ಮುತ್ತಿಟ್ಟಿದ್ದಾರೆ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದ ವಿನ್ನರ್ ಕಾರ್ತಿಕ್ ಮಹೇಶ್ ಪಾಲಾಯಿತು ಬಿಗ್ ಬಾಸ್ ಗೆಲುವಿನ ಕಿರೀಟ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆ ಭರ್ಜರಿಯಾಗಿ ನೆರವೇರಿದೆ. ಜಗತ್ತಿನ ಅತಿದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ವಿಜೇತರಾಗಿ ನಟ ಕಾರ್ತಿಕ್ ಮಹೇಶ್ ಅವರು ಹೊರಹೊಮ್ಮಿದ್ದಾರೆ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಹೀರೋ ಎಂದು ಖ್ಯಾತಿ ಪಡೆದಿದ್ದವರು ಕಾರ್ತಿಕ್ ಮಹೇಶ್. ಪರ್ಸನಾಲಿಟಿ ಶೋ ಆಗಿರುವ ಬಿಗ್ ಬಾಸ್ನಲ್ಲಿ ಹೀರೋ ಕಾರ್ತಿಕ್ ಅವರಿಗೆ ಗೆಲುವಿನ ಕಿರೀಟ ಲಭಿಸಿದೆ. ಬಿಗ್ ಬಾಸ್ ಮನೆಯಲ್ಲಿ ಆಲ್ರೌಂಡರ್ ಆಗಿದ್ದವರು ಕಾರ್ತಿಕ್. ಟಾಸ್ಕ್, ಎಂಟರ್ಟೈನ್ಮೆಂಟ್ ಹಾಗೂ ಮನೆ ಚಟುವಟಿಕೆಯಲ್ಲಿ ಸದಾ ಸಕ್ರಿಯರಾಗಿದ್ದವರು ಕಾರ್ತಿಕ್. ಸಕಲಕಲ ವಲ್ಲಭ ಕಾರ್ತಿಕ್ ಬಿಗ್ ಬಾಸ್ ವಿನ್ನರ್ ಟ್ರೋಫಿಗೆ ಮುತ್ತಿಟ್ಟಿದ್ದಾರೆ. ಬಿಗ್ ಬಾಸ್ ಕನ್ನಡ 10 ಪ್ರೀಮಿಯರ್ ಸಂಚಿಕೆಯಲ್ಲಿ ಲೈವ್ ಆಡಿಯನ್ಸ್ ಕಡೆಯಿಂದ ಕಡಿಮೆ ಓಟ್ಸ್ ಪಡೆದು ಅಸಮರ್ಥರು ಎಂಬ ಟ್ಯಾಗ್ ಪಡೆದು ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟವರು ಕಾರ್ತಿಕ್ ಮಹೇಶ್. ಇವರ ಜೊತೆ ಡ್ರೋನ್ ಪ್ರತಾಪ್, ಸಂಗೀತ ಮತ್ತು ತನಿಷಾ, ವರ್ತೂರು ಸಂತೋಷ್ ಹಾಗೂ ರಕ್ಷಕ್ ಕೂಡ ಅಸಮರ್ಥರು ಗುಂಪಿನಲ್ಲಿದ್ದರು. ಮೊದಲ ದಿನ ಅಸಮರ್ಥರು ಎಂದೆನಿಸಿಕೊಂಡವರು ಪೈಕಿ ಕಾರ್ತಿಕ್, ಡ್ರೋನ್ ಪ್ರತಾಪ್ ಹಾಗೂ ಸಂಗೀತ ಕೊನೆಯ ದಿನ ಟಾಪ್ 3 ಹಂತಕ್ಕೇರಿದ್ದು ವಿಶೇಷ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಸಂಗೀತ ಶೃಂಗೇರಿ ಎರಡನೇ ರನ್ನರ್ ಅಪ್ ಆದರು. ಡ್ರೋನ್ ಪ್ರತಾಪ್ ಮೊದಲ ರನ್ನರ್ ಅಪ್ ಆದರು. ಬಿಗ್ ಬಾಸ್ ಕನ್ನಡ 10 ವಿಜೇತ ಕಾರ್ತಿಕ್ ಮಹೇಶ್ ಅವರಿಗೆ ಬರೋಬ್ಬರಿ 2,97,39,904 ವೋಟ್ಸ್ ಲಭಿಸಿವೆ. ಟಾಪ್ 6 ಹಂತದಲ್ಲಿದ್ದ ಸ್ಪರ್ಧಿಗಳ ಪೈಕಿ ಅತಿ ಹೆಚ್ಚು ಮತಗಳನ್ನು ಪಡೆದ ಕಾರ್ತಿಕ್ ಮಹೇಶ್ ಅವರಿಗೆ ವಿಜಯಮಾಲೆ ಲಭಿಸಿದೆ. ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಿ ಈ ಬಾರಿ ಅತಿ ಹೆಚ್ಚು ವೋಟಿಂಗ್ ನಡೆದಿದೆ. ಟಾಪ್ 5 ಹಂತ ತಲುಪಿದ್ದ ಎಲ್ಲ ಸ್ಪರ್ಧಿಗಳಿಗೂ ಕೋಟಿಗಟ್ಟಲೆ ವೋಟ್ಸ್ ಲಭಿಸಿವೆ. 6 ಫೈನಲಿಸ್ಟ್ಗಳ ಒಟ್ಟು ಮತಗಳ ಸಂಖ್ಯೆ 10 ಕೋಟಿಗೂ ಅಧಿಕ ಅಂದರೆ ನೀವು ನಂಬಲೇಬೇಕು. ನನಗೆ ಅಮ್ಮನೇ ದೇವರು, ಅಮ್ಮನಿಗಾಗಿ ದೇವಸ್ಥಾನ ಕಟ್ಟಿಸ್ತೇನೆ. ಚಿಕ್ಕ ವಯಸ್ಸಿನಿಂದಲೂ ಅಮ್ಮ ತುಂಬ ಕಷ್ಟಪಟ್ಟಿದ್ದಾರೆ. ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ತೇನೆ ಎಂದಿದ್ದಾರೆ ಕಾರ್ತಿಕ್. ಜೊತೆಗೆ ಈ ಒಂದು ಟ್ರೋಫಿಗಾಗಿ ನಾನು ತುಂಬ ಕಷ್ಟಪಟ್ಟಿದ್ದೇನೆ. ಒಂದೇ ದಿನದಲ್ಲಿ ಡಿಸೈಡ್ ಮಾಡಿ ಇಲ್ಲಿಗೆ ಬಂದೆ. ಜನರ ಪ್ರೀತಿಗಾಗಿ ಪ್ರತಿದಿನ ಕಷ್ಟಪಟ್ಟಿದ್ದೇನೆ. ಈ ಟ್ರೋಫಿ ಹಿಡಿಯೋಕೆ ನಾನೊಬ್ಬನೇ ಕಾರಣ ಅಲ್ಲ, ಎಲಿಮಿನೇಟ್ ಆಗಿರೋ ಪ್ರತಿಯೊಬ್ಬರು ಕಾರಣ. ನನ್ನ ಎದುರಿಗೆ ನಿಂತು ಟಕ್ಕರ್ ಕೊಟ್ಟ ವಿನಯ್ಗೆ ಧನ್ಯವಾದ. ಎಲ್ಲವೂ ತೋರಿಸೋಕೆ ಸಾಧ್ಯವಾಗಿದ್ದು ನನ್ನ ಫ್ರೆಂಡ್ಸ್ ಮೂಲಕ ಅಂತ ಕಾರ್ತಿಕ್ ಅವರು ಹೇಳಿದ್ದಾರೆ. ನನಗೆ ತುಂಬ ಟೀಕೆ ಬಂತು. ಏನೇ ಆದರೂ ಪುಟಿದೇಳಬೇಕಿತ್ತು. ಜನರ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ. ಜನ ಕೊಟ್ಟಿರುವ ಈ ಭಿಕ್ಷೆಯನ್ನು ನಾನು ತಲೆ ಮೇಲೆ ಹೊತ್ತುಕೊಂಡು ನಡೆಯುತ್ತೇನೆ. ನನ್ನ ತಂದೆ ಯಾವಾಗಲೂ ಕೇಳ್ತಿದ್ರು, ನಿನ್ನ ಸ್ನೇಹಿತರೆಲ್ಲ ಬಿಗ್ ಬಾಸ್ಗೆ ಹೋಗ್ತಿದ್ದಾರೆ, ನೀನು ಯಾಕೆ ಹೋಗಲ್ಲ ಅಂತ. 9 ವರ್ಷಗಳಿಂದ ಕಷ್ಟಪಟ್ಟಿದ್ದೆ. 9 ವರ್ಷ ಪ್ರತಿ ಸಲ 10 ಸೀಸನ್ನಲ್ಲಿ ಸಿಕ್ಕಿದೆ. ನನ್ನ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೆ ಧನ್ಯವಾದ. ಯಾವಾಗಲೂ ಅವರೆಲ್ಲ ನನ್ನ ಜೊತೆ ನಿಂತಿದ್ದಾರೆ ಎಂದು ಹೇಳಿ ಕಾರ್ತಿಕ್ ಸಂತಸ ವ್ಯಕ್ತಪಡಿಸಿದ್ದರು. ಬಿಗ್ ಬಾಸ್ ಕನ್ನಡ 10 ವಿಜೇತರಾಗಿರುವ ಕಾರ್ತಿಕ್ ಮಹೇಶ್ಗೆ 50 ಲಕ್ಷ ರೂಪಾಯಿ ಬಹುಮಾನ ಲಭಿಸಿದೆ. ಹೊಸ ಮಾರುತಿ ಸುಜುಕಿ ಬ್ರೆಜಾ ಕಾರು ಸಿಕ್ಕಿದೆ. ಬೌನ್ಸ್ ಇನ್ಫಿನಿಟಿ ಎಲೆಕ್ಟ್ರಿಕ್ ಸ್ಕೂಟರ್ ಕೂಡ ಕಾರ್ತಿಕ್ ಪಾಲಾಗಿದೆ. ಬಿಗ್ ಬಾಸ್ ಶೋಗೆ ಕೊನೆಯದಾಗಿ ಬಂದ್ರಿ, ಲಾಸ್ಟ್ ಎಂಟ್ರಿ. ಈಗ ಹೋಗ್ತಿರೋದು ಕೊನೆಯದಾಗಿ. ಕಾರು, ಬೈಕ್, ಮನೆ ಸಿಗ್ತಿದೆ, ಹೀಗೆನಿಸುತ್ತಿದೆ ಎಂದು ಕಿಚ್ಚ ಸುದೀಪ್ ಅವರು ಕೇಳಿದರು. ಆಗ ಜನರ ಆಶೀರ್ವಾದ, ಪ್ರೀತಿಯಿಂದ ಇದೆಲ್ಲ ಸಾಧ್ಯವಾಗಿದ್ದು ಸರ್. ಈ ವೇದಿಕೆಗೆ ಹಾಗೂ ತಂಡಕ್ಕೆ ನಾನು ಯಾವಾಗಲೂ ಚಿರಋಣಿ. ಈ ವೇದಿಕೆಯನ್ನು ನಾನು ನನ್ನ ಜೀವನದಲ್ಲಿ ಮರೆಯುವುದಿಲ್ಲ ಸರ್ ಎಂದು ಕಾರ್ತಿಕ್ ಮಹೇಶ್ ಅವರು ಹೇಳಿದ್ದಾರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.